ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವ ದೇಶ ಒಂದು ಸುಂದರ ದೇಶ. ಅದು ಯುರೋಪ್ನಲ್ಲಿದೆ. ಪಿಜ್ಜಾ, ಪಾಸ್ತಾ ಮತ್ತು ಪ್ರಾಚೀನ ಇತಿಹಾಸಕ್ಕೆ ಪ್ರಸಿದ್ಧಿಯಾದ ಇಟಲಿ. ಬನ್ನಿ, ಇಂದು ನಾವು ಇಟಲಿಯ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಪಾರ್ಟ್ ನಂಬರ್ 1, ದೇಶದೊಳಗಿನ ದೇಶಗಳು. ಇಟಲಿ ಒಂದು ದೇಶವಾದರೂ ಅದರ ಒಳಗೆ 2 ಸ್ವತಂತ್ರ ದೇಶಗಳಿವೆ. ಒಂದು ವ್ಯಾಟಿಕನ್ ಸಿಟಿ, ಪ್ರಪಂಚದ ಅತ್ಯಂತ ಚಿಕ್ಕ ದೇಶ. ಇದು ಕೇವಲ 0.44 ಚದರ ಕಿಲೋಮೀಟರ್ ಇರುವ ಇದು ಕ್ಯಾಥೋಲಿಕ್ ಕ್ರೈಸ್ತರ ಪವಿತ್ರ ಕೇಂದ್ರ. ಇನ್ನೊಂದು ಸಾನ್ ಮರಿನೋ, 302 ADಯಲ್ಲಿ ಸ್ಥಾಪಿತವಾದ ಇದು ಪ್ರಪಂಚದ ಅತ್ಯಂತ ಪ್ರಾಚೀನ ಗಣರಾಜ್ಯ ಆಗಿದೆ. ಇಟಲಿಯೊಳಗಿನ ಇನ್ನೊಂದು ಇಟಲಿ ಇದಾಗಿದೆ. ಪಾರ್ಟ್ ನಂಬರ್ 2, 3000 ವರ್ಷಗಳ ಹಳೆಯ ಮರ. ಇಟಲಿಯ ಫುಗ್ಲಿಯಾ ಪ್ರಾಂತ್ಯದಲ್ಲಿ 3000 ವರ್ಷಗಳಿಗೂ ಹಳೆಯದಾದ ಆಲಿವ್ ಮರ ಹೊಂದಿದೆ. ಅದು ಇನ್ನೂ ಜೀವಂತವಾಗಿದೆ ಕೂಡ. ಲಾ ರೆಜೆನಾ ಎಂಬ ಪ್ರೀತಿಯಿಂದ ಕರೆಯಲ್ಪಡುವ ಈ ಮರ ಯೇಸು ಕ್ರಿಸ್ತನ ಜನನಕ್ಕೂ ಮುಂಚೆಯೇ ಇತ್ತು ಅಂತ ಹೇಳ್ತಾರೆ. ಇಷ್ಟು 1000 ವರ್ಷಗಳಿಂದ ಇದು ಫಲ ನೀಡುತ್ತಲೇ ಇದೆ ಮತ್ತು ಇದರ ಎಣ್ಣೆ ಇಂದಿಗೂ ಮಾರುಕಟ್ಟೆಯಲ್ಲಿದೆ. ಫ್ಯಾಕ್ಟ್ ನಂಬರ್ 3, ಉಚಿತ ವೈನ್ ಫೌಂಟೇನ್. ಇಟಲಿಯ ಅಬ್ರೋಜೋ ಪ್ರದೇಶದಲ್ಲಿ ಒಂದು ಸಾರ್ವಜನಿಕ ಫೌಂಟೇನ್ ಇದೆ. ಆದರೆ ಇದರಿಂದ ನೀರು ಬರಲ್ಲ, ಬದಲಾಗಿ ರೆಡ್ ವೈನ್ ಹರಿದು ಬರುತ್ತದೆ. ಹೌದು, ಉಚಿತವಾಗಿ ವೈನ್ ಕುಡಿಯಬಹುದಾದ ಈ ಕಾರಂಜಿಯನ್ನು ಯಾತ್ರಾರ್ಥಿಗಳಿಗಾಗಿ ಸ್ಥಾಪಿಸಲಾಗಿದೆ. ವೈನ್ ಪ್ರಿಯರಿಗೆ ಈ ಪ್ರದೇಶ ಸ್ವರ್ಗವಾಗಿದೆ. ಫ್ಯಾಕ್ಟ್ ನಂಬರ್ 4, ಸಾಯುವುದೇ ಶಿಕ್ಷಾರ್ಹ ಅಪರಾಧ. ಇದು ಸ್ವಲ್ಪ ವಿಚಿತ್ರವಾದ ಸಂಗತಿಯಾದರೂ ನೇಪಲ್ಸ್ ಬಳಿ ಇರುವ ಒಂದು ಪುಟ್ಟ ಪಟ್ಟಣದಲ್ಲಿ ಸಾಯುವುದು ಕಾನೂನು ಬಾಹಿರ. 2012ರಲ್ಲಿ ಈ ಕಾನೂನು ಜಾರಿಗೆ ಬಂದಿತು. ಕಾರಣ, ಅಲ್ಲಿನ ಸ್ಮಶಾನದಲ್ಲಿ ಸ್ಥಳಾವಕಾಶವೇ ಇರಲಿಲ್ಲ ಮತ್ತು ಹೊಸದನ್ನು ನಿರ್ಮಿಸಲು ಅಧಿಕಾರಿಗಳು ಜಗಳವಾಡುತ್ತಿದ್ದರು. ಪ್ರತಿಭಟನೆಯ ಭಾಗವಾಗಿ ಈ ಕಾನೂನು ತಂದರು. ಕುತೂಹಲಕಾರಿಯಾಗಿದೆ ಅಲ್ವಾ? ಫ್ಯಾಕ್ಟ್ ನಂಬರ್ 5, ವೆನಿಸ್ ಮುಳುಗುತ್ತಿದೆ. ಪ್ರೇಮಿಗಳ ನಗರಿ ವೆನಿಸ್. ಇದರ ಬಗ್ಗೆ ನಿಮಗೆ ಸಾಕಷ್ಟು ತಿಳಿದಿರಬಹುದು. ಈ ಅದ್ಭುತ ನಗರ ನಿಧಾನವಾಗಿ ಮುಳುಗುತ್ತಿದೆ. ಪ್ರವಾಸೋದ್ಯಮ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ಶತಮಾನದ ಅಂತ್ಯದ ವೇಳೆಗೆ ಈ ನಗರ ಸಂಪೂರ್ಣವಾಗಿ ನೀರಲ್ಲಿ ಮುಳುಗುವ ಅಪಾಯವಿದೆ ಎನ್ನುತ್ತಿದ್ದಾರೆ ತಜ್ಞರು. ಆದ್ದರಿಂದ ಇದನ್ನು ನೋಡಬೇಕು ಅಂದುಕೊಂಡಿದ್ದರೆ ಬೇಗನೆ ಟ್ರಿಪ್ ಪ್ಲಾನ್ ಮಾಡಬೇಕಾಗಬಹುದು. ಫ್ಯಾಕ್ಟ್ ನಂಬರ್ 6, ಕಾಫಿಯ ಕಟ್ಟುನಿಟ್ಟಿನ ನಿಯಮಗಳು. ಇಟಲಿಯಲ್ಲಿ ಕಾಫಿ ಕುಡಿಯೋಕ್ಕೂ ನಿಯಮಗಳಿವೆ. ಅಲ್ಲಿ 11 ಗಂಟೆಯ ನಂತರ ಎಂದೂ ಕ್ಯಾಫೆಚೀನೋ ಕುಡಿಯೋದಿಲ್ಲ. ಅದು ಬೆಳಗಿನ ಉಪಹಾರದ ಪಾನೀಯ ಮಾತ್ರ. ಲಾಟೆ ಅಂದರೆ ಹಾಲು ಮಾತ್ರ. ಇದು ಮಧ್ಯಾಹ್ನದ ಊಟ ನಂತರ ಅವರು ಕುಡಿಯೋದು ಶುದ್ಧ ಎಸ್ಪ್ರೆಸೋಸ್. ಸೊ ಇಟಲಿಗೆ ಹೋದಾಗ ಈ ನಿಯಮವನ್ನು ನೀವು ಮರೆಯಲೇಬೇಡಿ. ಫ್ಯಾಕ್ಟ್ ನಂಬರ್ 7, ನಿಮ್ಮ ಕೈಗಳೇ ಭಾಷೆಗಳು. ಇಟಾಲಿಯನ್ನರು ಕೈಗಳಿಂದ ಮಾತನಾಡುತ್ತಾರೆ. ಅಕ್ಷರಶಃ ಅವರ ಬಾಡಿ ಲ್ಯಾಂಗ್ವೇಜ್ ತುಂಬಾ ಎಕ್ಸ್ಪ್ರೆಸಿವ್ ಆಗಿರುತ್ತದೆ. ಅವರು ಮಾತನಾಡುವಾಗ ಸರಾಸರಿ ಪ್ರತಿ 10 ವಾಕ್ಯಗಳಿಗೆ 7 ಬಾರಿ ಕೈ ಸನ್ನೆಗಳನ್ನು ಬಳಸುತ್ತಾರೆ. ಅವರ ಭಾಷೆ. ಇದನ್ನು ಕಲಿಯಲು ನಿಮ್ಮ ಕೈಗಳನ್ನು ಕಲಿಸಬೇಕು ಅನ್ನೋ ಕತೆ ಇಲ್ಲಿದೆ. ಫ್ಯಾಕ್ಟ್ ನಂಬರ್ 8, ಸಮುದ್ರ ತೀರದಲ್ಲಿ ಮರಳು ಕದಿಯುವುದು ಅಪರಾಧ. ಇಟಲಿಯ ಸಮುದ್ರಗಳು, ಅದರ ತೀರಗಳು ಎಷ್ಟು ಸುಂದರವಾಗಿದೆ ಎಂದರೆ ನಿಮಗೆ ಸ್ವಲ್ಪ ಮರಳು ಜಾರಿಗೆ ತೆಗೆದುಕೊಂಡು ಹೋಗಬೇಕು ಎನ್ನುವುದು ಅನಿಸಬಹುದು. ಆದರೆ ಅದು ಅಪಾಯಕಾರಿ. ಸಮುದ್ರ ತೀರದಿಂದ ಮರಳು, ಚಿಪ್ಪು ಅಥವಾ ಕಲ್ಲುಗಳನ್ನು ತೆಗೆದುಕೊಂಡು ಹೋದರೆ 6 ವರ್ಷಗಳ ಜೈಲು ಶಿಕ್ಷೆ ಇಲ್ಲಿ ವಿಧಿಸುತ್ತಾರೆ. ಇಟಲಿಯ ಸಮುದ್ರ ತೀರಗಳ ನೆನಪಿಗಾಗಿ ಪ್ರಕೃತಿಯ ಫೋಟೋಗಳೇ ಅವರಿಗೆ ಸಾಕೆನಿಸಿದೆ. ಫ್ಯಾಕ್ಟ್ ನಂಬರ್ 9, ಪ್ರಪಂಚದಲ್ಲೇ ಅತಿ ಹೆಚ್ಚು
ವಿಶ್ವ ಪರಂಪರೆಯ ತಾಣಗಳು. ಪ್ರಪಂಚದಲ್ಲಿ ಅತಿ ಹೆಚ್ಚು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನು ಹೊಂದಿರುವ ದೇಶ ಇಟಲಿ. 2025 ಹೊತ್ತಿಗೆ ಇಲ್ಲಿ 65ಕ್ಕೂ ಹೆಚ್ಚು ತಾಣಗಳಿವೆ. ಅಂದರೆ ಇಟಲಿಯ ಪ್ರತಿಯೊಂದು ಮೂಲೆಯೂ ಒಂದು ಓಪನ್ ಏರ್ ಮ್ಯೂಸಿಯಂನಂತೆ ಕಾಣುತ್ತದೆ. ಇಷ್ಟೊಂದು ಸಾಂಸ್ಕೃತಿಕ ಸಂಪತ್ತು ಬೇರೆಲ್ಲೂ ಇಲ್ಲ. ಫ್ಯಾಕ್ಟ್ ನಂಬರ್ 10. ವಿಶ್ವದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ. ವಿದ್ಯೆಗೆ ಸಂಬಂಧಿಸಿದ ಸಂಗತಿ ಇದಾಗಿದೆ. ಇಟಲಿಯ ಬೊಲೋಗ್ನಾದಲ್ಲಿರುವ ವಿಶ್ವವಿದ್ಯಾಲಯವು ಪ್ರಪಂಚದಲ್ಲೇ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಇದಾಗಿದೆ. ಇದು ಸ್ಥಾಪನೆಯಾದದ್ದು 1088 ADಯಲ್ಲಿ. ಕವಿ ಡಾಂಟೆಯಿಂದ ಹಿಡಿದು ಖಗೋಳ ವಿಜ್ಞಾನಿ ಕೋಪರ್ನಿಕಸ್ವರೆಗೆ ಅನೇಕ ಮೇಧಾವಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಇಟಲಿಯ ಟಾಪ್ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.